ನಮಸ್ಕಾರ. ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಸಂಘವನ್ನು ಆರಂಭಿಸಿದ ಮೇಲೆ ಸಂಘಕ್ಕೆ ಒಂದು ಸ್ಟ್ರಕ್ಚರ್ ಬೇಕಾಗಿತ್ತು. ಅಂದರೆ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರು ಅದು ಯಾವ ರೀತಿ ನಡೆಯುತ್ತೆ ಅಂತ. ಇದರ ನಿಮಿತ್ತವಾಗಿ 1929 ಇಸ್ವಿ ನವೆಂಬರ್ 9, 10 ನಾಗ್ಪುರದಲ್ಲಿ ಒಂದೆರಡು ದಿವಸಗಳ ಕಾಲ ಅನೇಕ ಸಂಘದ ಹಿರಿಯರದೆಲ್ಲ ಸೇರಿ ಒಂದೆರಡು ದಿನದ ಬೈಠಕ್ ನಡೀತು. ಆ ಬೈಠಕ್ಕಲ್ಲಿ ಸಂಘದ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ಅಂದರೆ ಮುಖ್ಯ ಶಿಕ್ಷಕ, ಕಾರ್ಯವಾಹ, ಈ ರೀತಿ ಎಲ್ಲ ಒಂದು ಸ್ಟ್ರಕ್ಚರಲ್ ಫಾರ್ಮೇಷನ್ ಆದಮೇಲೆ ಕಡೆಯಲ್ಲಿ ಬಂದಿದ್ದು ಕಾರ್ಯಕಾರಿಣಿ ಸದಸ್ಯರಾದಮೇಲೆ ಸರ್ವಸಂಘ ಚಾಲಕರು. ಅಂದರೆ ಇಲ್ಲಿ ನಿರ್ಣಯ ಸಾಮೂಹಿಕವಾಗಿ ತೊಗೊಂಡ್ರು ಯಾರನ್ನು ಓರ್ವರು ಪ್ರಮುಖರು ಅದಕ್ಕೆ ಪ್ರಮುಖವಾಗಿರುವಂಥ ಸ್ಥಾನವನ್ನು ಪಡ್ಕೊಂಡು ಅವರು ಅಂಕಿತನಾಮದಲ್ಲೋ ಅಥವಾ ಒಂದು ಸಿಗ್ನೇಟರಿ ಇರೋದಕ್ಕೋಸ್ಕರನೂ ಒಬ್ಬರು ಬೇಕಾಗುತ್ತೆ. ಆ ನಿಮಿತ್ತವಾಗಿ ಸರ್ವಸಂಘ ಚಾಲಕರು ಅವರ ಲೀಡರ್ಶಿಪ್ಪಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋ ತೀರ್ಮಾನಕ್ಕೆ ಬಂದರು. ಇದು ಪರಿಣಾಮ ಏನಾಯಿತು, ಎಂದಿನಂತೆ ಡಾಕ್ಟರ್ ಜಿ ಆರಂಭಿಸಿರೋ ಕಾರಣದಿಂದನೇ ಮತ್ತು ಎಲ್ಲರೂ ಡಾಕ್ಟರ್ ಜಿ ಮೇಲೆ ಪ್ರೀತಿ ಇರೋ ಕಾರಣದಿಂದನೇ ಸರ್ವಸಂಘ ಚಾಲಕರಾಗಿ ಡಾಕ್ಟರ್ ಜಿ ಅವರು ಆಯ್ಕೆ ಆಗ್ತಾರೆ. ಸಹಜವಾಗಿ ಆಯ್ಕೆ ಆಗ್ತಾರೆ. 2 ದಿನದ ವರ್ಗದಲ್ಲಿ ಕಡೆಯ ದಿವಸ ಇರುತ್ತಲ್ಲ, ಅಲ್ಲಿ ಕಾರ್ಯಕರ್ತರು ಮತ್ತು ಯಾವ ಬಂದಿರುವಂಥ ವರ್ಗಕ್ಕೆ ಬಂದಿರುವಂಥ ಎಲ್ಲರೂ ಸೇರಿರ್ಬೇಕಾದ್ರು ಅಪ್ಪಾಜಿ ಜೋಶಿಯವರು ಸರ್ವಸಂಘ ಚಾಲಕ್ ಪ್ರಣಾಮ್ 1, 2, 3 ಅಂತ ಕೊಡ್ತಾರೆ. ಅಂದರೆ ಡಾಕ್ಟರ್ ಜಿ ಮುಂದೆ ಅವರು ಈ ಸಂಘಕ್ಕೆ ಡಾಕ್ಟರ್ ಜಿ ಅವರಿಗೆ ಪ್ರಣಾಮವನ್ನು ಕೊಡ್ತಾರೆ. ನಾವು ಈಗಲೂ ಸಹ ನೋಡ್ತೀವಿ, ಆದ್ಯ ಸರ್ವಸಂಘ ಚಾಲಕ್ ಪ್ರಣಾಮ್ 1, 2, 3 ಅಂತ ಎಲ್ಲ ಮಾಡ್ತಾರೆ. ಇದು ಡಾಕ್ಟರ್ ಜಿ ಅವ್ರಿಗೆ ಸಹಿಸೋದಿಲ್ಲ. ಡಾಕ್ಟರ್ ಜಿ ಅವ್ರು ಸಹಿಸೋದಿಲ್ಲ. ಅವ್ರಿಗೂ ಸ್ವಲ್ಪ ಕಷ್ಟ, ಮುಜುಗರ ಆಗುತ್ತೆ. ತದನಂತರ ಕಾರ್ಯಕ್ರಮ ಮುಗಿದ ನಂತರ ಅಪ್ಪಾಜಿ ಜೋಶಿ ಅವ್ರಿಗೆ ಹೇಳ್ತಾರೆ, ನೋಡಿ ಇದು ಸರಿ ಕಾಣೋಲ್ಲ, ಹಾಗಾಗಿ ಇದರಿಂದ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಆದರೆ ಅಪ್ಪಾಜಿ ಅವ್ರು ಜೋಶಿ ಅವ್ರು ಏನು ಹೇಳ್ತಾರೆ ಅಂದರೆ, ಇದು ನಿರ್ಣಯ ನಂದೊಬ್ಬಂದೇ ಅಲ್ಲ, ಸಾಮೂಹಿಕವಾಗಿ ತೊಗೊಂಡಿರೋ ನಿರ್ಣಯ. ಸಾಮೂಹಿಕವಾಗಿ ನಿರ್ಣಯ ತೊಗೊಂಡಿರೋದನ್ನು ನೀವು ಪಾಲಿಸಲೇಬೇಕಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಡಾಕ್ಟರ್ ಜಿ ಅವರು ಒಪ್ಕೋತಾರೆ. ಇದೇ ವರ್ಗದಲ್ಲಿ ಒಂದು 2-3 ಅಂಶಗಳನ್ನು ಡಾಕ್ಟರ್ ಜಿ ಅವರು ಗಮನಕ್ಕೆ ತರ್ತಾರೆ. ಅಂದರೆ ಯಾವ ರೀತಿ ಹೇಗಿರಬೇಕು ಅನ್ನೋದು. ಅದನ್ನು ಮೊದಲನೇ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ನೋಡಿ, ಈ ಸಂಘವನ್ನು ಆರಂಭಿಸಿದ್ದು ನಾನಲ್ಲ, ನೀವುಗಳೆಲ್ಲ ಆರಂಭಿಸಿದ್ದು ಅನ್ನೋದು ಪ್ರಮುಖವಾದ ಅಂಶದಲ್ಲಿ ಹೇಳ್ತಾರೆ. ಅಂದರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಸಂಘವನ್ನು ಆರಂಭಿಸಿರೋದು, ಹಾಗಾಗಿ ನಂದು ಒಬ್ಬಂದೇ ಅನ್ನೋದನ್ನು ಯಾವತ್ತೂ ಇಟ್ಕೊಳ್ಳೇಬೇಡಿ ನೀವು ಅಂತ ಹೇಳ್ತಾರೆ. ಮುಂದೆ ಅವ್ರೇನು ಹೇಳ್ತಾರೆ ಅಂದರೆ, ಸರ್ವಸಂಘ ಚಾಲಕರು ಈ ಥರ ಸ್ಟ್ರಕ್ಚರಲ್ಲಿ ನಾವು ಆಗಿರ್ಬೋದು, ಅಂದರೆ ಒಬ್ಬ ಕಡೆಯ ಸ್ವಯಂ ಸೇವಕ ಮುಖ್ಯ ಶಿಕ್ಷಕರು ಸರ್ವಸಂಘ ಚಾಲಕರ ಆಜ್ಞೆ ಅಥವಾ ಅಧಿಕಾರಿಯ ಮುಂದಿನ ಇರುವಂಥ ಆಜ್ಞೆ ಯಾರು ಬರುತ್ತೆ ಅದನ್ನು ಪಾಲನೆ ಮಾಡೋದೇ ಈ ಸಂಘದ ಆರ್ಗನೈಸೇಷನಲ್ಲಿ ಬಹುಮುಖ್ಯವಾಗಿರುವಂಥ ಅಂಶ ಅನ್ನೋದನ್ನು ಡಾಕ್ಟರ್ ಜಿ ಅವರು ಹೇಳ್ತಾರೆ. ಅಷ್ಟೇ ಅಲ್ದಿರ 4-5 ಅಂಶಗಳಲ್ಲಿ ಡಾಕ್ಟರ್ ಜಿ ಅವರು ಪ್ರಮುಖವಾಗಿ ಕಾರ್ಯಕರ್ತರು ಮತ್ತು ಯಾವ ರೀತಿ ಮ್ಯಾನೇಜ್ಮೆಂಟ್ ಇರುತ್ತೆ ಅನ್ನೋದನ್ನು ಬೆಳಕನ್ನು ಚೆಲ್ತಾರೆ. ಆದರೂ ಡಾಕ್ಟರ್ ಜಿ ಅವರಿಗೆ ಈ ಸರ್ವಸಂಘ ಚಾಲಕ ಪ್ರಣಾಮ್ ಅನ್ನೋದನ್ನು ತುಂಬ ಮುಜುಗರದಲ್ಲೇ ಒಪ್ಕೊಂಡಿರ್ತಾರೆ. ಈಗಲೂ ಸಹ ಈ ಸರ್ವಸಂಘ ಚಾಲಕ ಪ್ರಣಾಮ್ ಅನ್ನೋದನ್ನು ನಾವು ಕೊಡ್ತೀವಿ. ಆದರೆ ಸ್ಟ್ರಕ್ಚರಲ್ಲಿ ಇದು ಬೇಕಾಗುತ್ತೆ ಅನ್ನೋದನ್ನು ಸಾಮೂಹಿಕವಾಗಿ ನಿರ್ಣಯ ತೊಗೊಂಡಿದ್ದು. ಸಾಮೂಹಿಕವಾಗಿ ಯಾರು ನಿರ್ಣಯ ತಗೊಳ್ತಾ ಅದನ್ನು ನಾವೆಲ್ಲರೂ ಒಪ್ಪಬೇಕು ಅನ್ನೋದೇ ಡಾಕ್ಟರ್ ಜಿ ಅವರ ಒಂದು ಪ್ರಮುಖವಾಗಿ ಅಂಶಗಳಲ್ಲಿ ಇದು ಒಂದಾಗಿತ್ತು. ಇದು ಸಂಘದ ಸ್ಟ್ರಕ್ಚರಲ್ಲಿ, ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರಲ್ಲಿ ಬಂದಿರುವಂಥ ಕೆಲವು ಅಂಶಗಳು. ಈ ರೀತಿ ಅನೇಕ ವಿಚಾರಗಳು ಮುಂದಿನ ದಿವಸಗಳಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕಿಷ್ಟಿರಲಿ. ನಮಸ್ಕಾರ.